ಜನ್ಮ ತ್ರಿಶತಾಬ್ದಿ ನಿಮಿತ್ತ ನಡೀತಾ ಇರುವಂತಹ ಮಹಿಳಾ ಸಮಾವೇಶ ಸಮಾರೋಪ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದ ಸ್ವಾಗತ. शीतला सस्य श्यामला मातरं वन्दे मातरम्. जय अहल्या माते, जय अहल्या माते. ವೇದಿಕೆ ಮೇಲೆ ಕುಳಿತಿರುವ ಗಣ್ಯರನ್ನ ನಾನು ಸ್ವಾಗತಿಸ್ತಾ ಇದ್ದೀನಿ. महिलाओं के बारे में जो हेल्थ के प्रॉब्लम है वो ज़्यादातर कैंसर और एनीमिया, यानी महिलाओं के अंदर ये होना चाहिए और सहजतः होते भी हैं. वो 3 गुण है: मातृत्व, कर्तृत्व और नेतृत्व. ತಾನು ಬದುಕಿದಾಗ ಇತರರು ಬದುಕುವಂತೆ ಮಾಡುವುದು ಎಷ್ಟರ ಮಟ್ಟಿಗೆ ಸಾಧ್ಯ ಅಂದರೆ ಅದು ಸಾಧ್ಯ ಮಾಡಿ ನಮಗೆ ಇವತ್ತು ನಿದರ್ಶನವಾಗಿ ನಿಂತಿರೋದು ನಮ್ಮ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಅಹಲ್ಯಾಬಾಯಿ ಹೋಳ್ಕರ್ ಅವರ ಸಾಕ್ಷ್ಯಚಿತ್ರ ತಯಾರು ಮಾಡಲಾಗಿದೆ. ಶ್ರೀ ನಾತಿಪ್ಪೇಸ್ವಾಮಿ ಅವರು ಅದನ್ನ ಬಿಡುಗಡೆಗೊಳಿಸಬೇಕು. ಇಂದೋರಿಗೆ ಹೋಗಿ 10 ದಿನಗಳ ಕಾಲ ಅಲ್ಲಿ ಇದ್ದು ಸಾಕಷ್ಟು ಓಡಾಟ ಮಾಡಿ ಆ ಕುಟುಂಬದ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಎಲ್ಲ ಜಾಗಗಳನ್ನು ನೋಡಿ ಕೇವಲ 10 ದಿನದಲ್ಲಿ ಈ ಸಾಕ್ಷ್ಯಚಿತ್ರವನ್ನು ತಯಾರು ಮಾಡಿದ್ದಾರೆ. ಇವತ್ತು ಅದನ್ನು ಬಿಡುಗಡೆ ಮಾಡಲಿಕ್ಕೆ ನನಗೆ ಅತ್ಯಂತ ಆನಂದವಾಗ್ತದೆ. ಅಂದರೆ ನಾನು ಅಹಲ್ಯಾಬಾಯಿ ಹೇಗೆ ಅವರಿಗೆ ಎಜುಕೇಷನ್ ಇಲ್ಲ, ಆಮೇಲೆ ನಮ್ಮ ಹಾಗೆ ಟ್ರೈನಿಂಗ್ ಇರಲಿಲ್ಲ, ಏನಿರಲಿಲ್ಲ, ನಾವೇ ಅವ್ರಿಗೆ ಸ್ವಲ್ಪ ಎಲ್ಲ ಹೇಳ್ತಾ ಇದ್ರು. ಆದರೆ ಅವರು ಅಷ್ಟು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಹೇಗಾಗಿರ್ಬೋದು ಅಂದರೆ ಶಿ ಮಸ್ಟ್ ಹ್ಯಾವ್ ಬಿನ್ ಸೂಪರ್ ಇಂಟೆಲಿಜೆಂಟ್ ಲೇಡಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಬಹುಶಃ ತಮ್ಮೆಲ್ಲರನ್ನ ಜನ್ಮಸ್ಥಳ ಚೌಂಡಿ ಗ್ರಾಮದಿಂದ ಹಿಡಿದು ಅವರು ಆಡಳಿತ ನಡೆಸಿದಂತಹ ಅವರ ಇಟ್ಟಂತಹ ಹೆಜ್ಜೆಯ ಗುರುತುಗಳನ್ನು ನಿಮಗೆ ತೋರಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ.
ಬಹುಶಃ ನಾವು ಒಬ್ಬರೊಬ್ಬರಲ್ಲೂ ಆ ಸೀತಾದೇವಿಯನ್ನು ನೋಡಬೇಕು ನಾವು ಅಂತ ನಂಗೆ ಈ ಕಥೆಗಳಲ್ಲಿ ಅನಿಸಿದ್ದಾಯ್ತಾ ಅಹಿಲ್ಯಾಬಾಯಿ ಹೋಳ್ಕರ್ದು. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿ ಅನ್ನೋದೇ ಅಹಲ್ಯ. ಸೌಂದರ್ಯ ಅನ್ನೋದು ಒಳಗಿಂದ ಬಂದು ಹೊರಗೆ ಕಾಣಿಸುವಂಥದ್ದು. 300 ಅಲ್ಲ 3000 ವರ್ಷ ಆದರೂ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಸೌಂದರ್ಯವನ್ನು ನಾವಿಲ್ಲಿ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಇಂತಹವರು ನಮ್ಮ ಜೊತೆಗೆ ನಿಂತ್ಕೋಬೇಕು. ಆ ನಿಟ್ಟಿನಲ್ಲಿ ಕರ್ಕೊಂಡು ಹೋಗುವಂತ ಒಂದು ಪ್ರಯತ್ನ ನಾನೇನು ಅನ್ಕೊಳ್ಳೋದಂದ್ರೆ ಮಕ್ಕಳಿಗೆ ಹೇಳೋ ಮುಂಚೆ ಫಸ್ಟ್ ನಾವು ಹೆಂಗಸರು we should set an example. So I feel that they are born again, and we also know that somewhere starting metro ಎಲ್ಲ ಹೋಗ್ತಾ ಯಾರೋ ಒಬ್ರು ವಯಸ್ಸಾದವ್ರನ್ನ ನೋಡಿ ಏಕಾಂತದಲ್ಲಿ ಆಧ್ಯಾತ್ಮ ಸಾಧನೆ, ಲೋಕಾಂತದಲ್ಲಿ ಪರೋಪಕಾರ, ಇದು ನಮ್ಮ ಹಿರಿಯರ ಚಿಂತನೆಗಳು. ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಚಿನ್ಮಾತೆ ಅಹಲ್ಯೆ ಅನ್ನುವಂತಹ ಒಂದು ನೃತ್ಯ ರೂಪಕ ಬಹಳ ಸುಂದರವಾಗಿ ಹಿಡಿದಿದ್ದಾರೆ. ಅದರ ಕೂಡ ಪ್ರದರ್ಶನ ಇದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಒಂದು ಕಿರು ನಾಟಕದ ಪ್ರಸ್ತುತಿ ಇದೆ. ಇಲ್ಲಿ ನೋಡಿ. ಹಾ ಸರಿ ಸರಿ. ಹೆಣ್ಣು ಮಗಳು ಅವಳು ಕತ್ತಿವರೆಸಿದಷ್ಟು ಅವಶ್ಯಕತೆಯಾದರೂ ಹೇಗಿದೆ? ಈ ಬೊಕ್ಕಸ ನಿಮ್ಮದಲ್ಲ, ರಾಜ್ಯದ ಜನರು ಕಷ್ಟಪಟ್ಟು ಕಟ್ಟಿದ ತೆರಿಗೆಯ ಫಲವಿದೆ. ಇದು ಅವರಿಗೆ ಸೇರಬೇಕಾದು ಎನ್ನುವುದು ನಿಮ್ಮ ನೆನಪಿನಲ್ಲಿದ್ದರೆ ಅದ್ಯಾವ ತಾಯಿ ಕೂಡ ತನ್ನದೇ ಮಗನ ರಾಜ್ಯ ಕೌಶಲ್ಯಕ್ಕೆ ಅಸೂಯೆ ಪಟ್ಟು ಆತ್ಮಜನ ಹಿತಗಳಾಗುತ್ತಾಳೆ. ವಿರಕ್ತ ಭಾವದ ಅಹಲ್ಯ ಮಾತೆ ಹೌದಪ್ಪ. ತಮ್ಮ ವಿವೇಕ ಬುದ್ಧಿಯಿಂದ ಜಗತ್ಕಲ್ಯಾಣಕ್ಕಾಗಿ ಹಾಲಾಹಲವನ್ನು ಕುಡಿದು ಆಘಾತಗಳ ಸರಮಾಲೆಯನ್ನು ಹೊತ್ತಿಕ್ಕಿದರು ನಮ್ಮ ಲೋಕಮಾತೆ. ನಮ್ಮ ದೇಶಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಬ್ರಿಟಿಷರ ಪ್ರವೇಶ ಆಗಿ ಅವರು ಕೂಡ ವಿಸ್ತಾರದ ಹಂತದಲ್ಲಿದ್ದರು. ಅಂದರೆ ಒಂದು ರೀತಿಯಲ್ಲಿ ಒಂದು ಸಂಕ್ರಮಣದ ಸ್ಥಿತಿ.